ಸಿಂಗಪೂರ್ ಫಾರಿನ್ ಮಿನಿಸ್ಟರ್ಸ್ ಬಂದಿದ್ದರು. ಅವರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬಂದು ನಮ್ಮ ಜೊತೆ ಹೆಚ್ಚಿಗೆ ಬಿಸ್ನೆಸ್ ವಹಿವಾಟ ಮಾಡಬೇಕು, ಟೆಕ್ನಾಲಜಿನ ಹಂಚ್ಕೊಳ್ಬೇಕು, ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ನ ಓಪನ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಸೊ ಹೋದ ವರ್ಷ ಅವರ ಕೌನ್ಸಿಲಿಂಗ್ ಬಂದಿದ್ರು. ಸೊ ಅದಕ್ಕೆ ಅವರ ಮಂತ್ರಿನೇ ಬಂದಿದ್ದಾರೆ. ನಾಳೆ ಅವ್ರಿಗೆ ಅವ್ರ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಿನಲ್ಲಿ. ನಾನು ಇನ್ನೊಂದು ಹೇಳಿದೆ, ನಾನು ಅವರೆಲ್ಲ ಸೇರ್ಕೊಂಡ್ರೆ ಒಪ್ಕೊಂಡ್ರೆ ಒಂದೇ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಅವರ ಆಫೀಸ್ಗಳು ಒಂದೇ ಜಾಗದಲ್ಲಿ ಏನೋ ಒಂದು ವ್ಯವಸ್ಥೆನ ಒಂದು ಟವರ್ ಕಟ್ಬಿಟ್ಟು ಒಂದು 40-50 ದೇಶದವ್ರಿಗೆ ಕೂಡ ಆಲೋಚನೆ ಮಾಡ್ತಾ ಇದ್ದೀನಿ. ಆ ಪ್ರಪೋಸಲ್ ಕೊಟ್ಟಿದ್ದೀನಿ. ಹಿಂದೆ ಕೆಲವರು ಮಾತಾಡಿದೆ, ಕೆಲವರು ಸೆಕ್ಯೂರಿಟಿ ಆಂಗಲ್ ಬೇರೆ ಏನೋ ಹಿಂದೆ ಕೆಲವರು ಒಪ್ಪಿರಲಿಲ್ಲ. ಬಟ್ ಈಗ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಬಹಳ ಜನ ದೇಶದವರೆಲ್ಲ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಗೆ ಬಹಳ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೊದಲಿಂದನೂ ಇದೆ, ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಒನ್ ಟೈಮ್ ಸೊಲ್ಯೂಷನ್ ಇವೆಲ್ಲ ಕೊಡಬೇಕಾಗ್ತದೆ. ಸೊ ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್ as an important place for all this activities. ಇಂಜಿನಿಯರ್ಸ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಆಗಿದೆ, ನೋಡೋಣ. ಇವತ್ತು ನಾಳೆ ಗೊತ್ತಾಗ್ತದೆ ಎಷ್ಟು ಜನ ಹಾಕಿದ್ದಾರೆ ಅಂತ. ಗೊತ್ತಿಲ್ಲ. ನೀವು ಮಾತಾಡ್ಬೋದು, ನನಗೇನು ಗೊತ್ತು ಅಫಿಷಿಯಲ್ ಆಗಿ. ಇನ್ನ ಇವತ್ತು ಆಟೋಗಳು ಟೈಮ್ ಇರಬೇಕು ಅಂತ ಕಾಣ್ತದೆ. ಹೌದಾ, ನೋಡೋಣ. ಬಹಳ ನನಗೆ ಗಡ್ಕರಿಯವರು, ಡೆಲ್ಲಿಯವರು, ಮುಂಬೈಯವರು, ಪೂನಾ ಅವರು ಎಲ್ಲ ಕೂಡ ನಮ್ಮ ಟನಲ್, ನಮ್ಮ ಸೈಜ್ ಆಫ್ ದಿ ಟನಲ್ ಎಲ್ಲ ನೋಡಿದ್ದಾರೆ. ನೋಡಿ ಎಲ್ಲ ಬಹಳ ಖುಷಿ ಪಟ್ಟಿದ್ದಾರೆ. ಎಲ್ಲ ಇಡೀ ಬೆಂಗಳೂರಲ್ಲೇ 50% ಕಲ್ಲೇ ಇರೋದು, ಕೆಳಗಡೆ ಭೂಮಿ ಕಡೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಮೆಟ್ರೋಲಿ ಆ ಟನಲ್ ನಾವು ಮಾಡಿದೀವಿ. ಮೆಟ್ರೋ 50% ಅನ್ನೋದು ಟನಲ್. ಅವತ್ತು ಯಾರು ಮಾತಾಡ್ಲಿಲ್ಲ. ನಾನು ಬೇರೆ ಏನು ಕಾಮೆಂಟ್ ಮಾಡಕ್ ಹೋಗಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಇಟ್ ಈಸ್ ನಾಟ್ ಫಾರ್ ಮೀ, ಇಟ್ ಈಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್, ಫಾರ್ ದಿ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್. ನನ್ನ ಡ್ರೀಮ್ ಅಲ್ಲ, ಎಲ್ಲ ಯಂಗ್ಸ್ಟರ್ಸ್ ಡ್ರೀಮ್ ಅದು. ನನ್ನ ಡ್ರೀಮ್ ಅಲ್ಲ. ನನಗೆ ಗಡ್ಕರಿಯವರು, ಮೋದಿಯವರು ಅವರೆಲ್ಲ ಪಾಠ ಹೇಳಿದ್ದಾರೆ. ಡಬಲ್ ಡೆಕ್ಕರ್ ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೀನಿ ಇದನ್ನ. ಈಗ ಕೆಲವು ಅಬ್ಜೆಕ್ಷನ್ಗಳು ಹಾಕಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನೀವು ನೋಡಿ, ಆ ವಿಡಿಯೋ ತೆಗೆದು ನೋಡಿ. ಪ್ರೈಮ್ ಮಿನಿಸ್ಟರ್ಗೆ ತೋರಿಸಿ ಯಾವ ರೀತಿ ಡಬಲ್ ಡೆಕ್ಕರ್ ಮಾಡಿದ್ರು. ಪೂನಲ್ಲಿ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಬಾಂಬೆ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟ್ ಇದೆ ಟನಲ್. ಬೇರೆ ಬೇರೆ ಕಡೆ ಡೆಲ್ಲಿಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಉತ್ತರ ಭಾರತದಲ್ಲಿ ಇದೆ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಅದಕ್ಕೆ ಏನಾದ್ರು ಒಂದು ಆಂಟಿ ಡೆವಲಪ್ಮೆಂಟ್ ಪಾರ್ಟಿ ಇನ್ ಕರ್ನಾಟಕ ಯಾವ್ದಾದ್ರು ಇತ್ತು ಅಂದ್ರೆ ಅದು ಬಿಜೆಪಿ. ಇವತ್ತು ಟನಲ್ ಮಾಡ್ಬೇಕಾದ್ರೆ ನಾನು ಇದೇ ಪಕ್ಕದ ರೂಮ್ ಅಲ್ಲಿ 334 ಅಲ್ಲಿ ಫಸ್ಟ್ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದೀನಿ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀವಿ ಅಂತ ಹೇಳಿದೀವಿ. ಎಲ್ಲ ಬಂದಂತ ಎಲ್ಲಾ ಶಾಸಕರು ಎಲ್ಲ ಒಪ್ಕೊಂಡಿದ್ದಾರೆ. ಪಾಪ ಅವರು ಎಲ್ಲ ಇಕ್ಕಟ್ಟಲ್ಲಿದ್ದಾರೆ. ಎಲ್ಲರೂ ಮಾಡ್ತಾರೆ ಬಿಡಿ, ಅದಕ್ಕೆ ನಾನು ತಲೆ ಕೆಡ್ಸ್ಕೊಕ್ ಹೋಗಿದ್ದೆ. ನಮ್ ಡ್ಯೂಟಿ ನಾವು ಮಾಡೋಣ. ವಿರೋಧ ಇದ್ದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಮ್ಗೆ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆ. ಜಾಗೃತಿಯಿಂದ ನಮ್ಮ ಆಫೀಸರ್ಸ್ ಕೂಡ ಜಾಗೃತಿಯಿಂದ ಪ್ರತಿ ಹಂತದಲ್ಲೂ ಕೂಡ ನಾನಾಗ್ಲಿ ಅವರಾಗ್ಲಿ ಇದನ್ನ ಹುಷಾರಾಗಿರ್ಬೇಕು. ಮೀಡಿಯಾ ಅವರು ನಮ್ಗೆ ಬೇಕಾದಷ್ಟು ಬರೆದಿದ್ದಾರೆ, ಪೇಪರ್ ಅವರೆಲ್ಲ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ದಾರೆ. ಸೊ ನಮ್ಮ ಆಫೀಸರ್ಸ್
ಅದ್ರಲ್ಲಿ ಏನಾದ್ರು ಅವ್ರ ಇನ್ವೆಸ್ಟಿಗೇಷನ್ ಒಳ್ಳೇದಿತ್ತು ಅಂದ್ರೆ ವಿ ಆರ್ ರೆಡಿ ಟು ರಿಸೀವ್ ದರ್ ಸಜೆಷನ್ಸ್ ಆಲ್ಸೋ. ತಪ್ಪಾಗಿದ್ರೆ ತಿದ್ದಕ್ಕೂ ರೆಡಿ ಇದೀವಿ ನಾವು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನಮ್ಗೆ ಲೀಗಲ್ ಇರಬೇಕು, ಒಳ್ಳೇದಾಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು. ಟೈಮ್ ಈಸ್ ಮನಿ, ಎಲ್ಲರಿಗೂ ಟೈಮ್ ಉಳಿಬೇಕು. ಸರ್, ಬಿಹಾರ ಎಕ್ಸಿಟ್ ಪೋಲ್ ಬಂದಿದೆ ಸರ್. ಎಕ್ಸಿಟ್ ಪೋಲು ಮೈತ್ರಿಕೂಟಕ್ಕೆ, ಮಹಾಗಠಬಂಧನ್ಗೆ ಸಾಕಷ್ಟು ಹಿನ್ನಡೆ ತರುತ್ತೆ, ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವಾಗುತ್ತೆ ಅನ್ನೋ ಬಹುತೇಕ ಎಲ್ಲ ಇದು ಕೂಡ ಕೊಟ್ಟಿದ್ದಾರೆ ಸರ್. ನೋಡಪ್ಪ, ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ನನಗೆ ಎಕ್ಸಿಟ್ ಪೋಲ್ ನಮ್ಮ ಪರ ತೋರಿಸಿದ್ರು ನಾನು ಒಪ್ಕೊಂಡಿಲ್ಲ. ತಟ್ಟೆ ಮರ ಏಟು ಹೆಂಗೆ ಅಂತ ಹೇಳಕ್ಕಾಗಲ್ಲ. ರಿಸಲ್ಟ್ ಬರಲಿ. ನಮ್ಮ ಸ್ಟೇಟ್ ಅಲ್ಲೂ ಬಹಳ ಎಕ್ಸಿಟ್ ಪೋಲ್ ನೀವು ಯಾರು ನಾವು ಬರ್ತೀವಿ ಅಂತ ಬರ್ತಿಲ್ಲ. ನಾನು ಮಾತ್ರ ನನ್ನ ನಂಬರ್ ಹಿಡ್ಕೊಂಡು ಬಂದಿದ್ದೆ. ಬೈ ಎಲೆಕ್ಷನ್ ಅಲ್ಲೂ ಅಷ್ಟೇ ಬರ್ಕೊಳ್ಳಿ 3 ಅಂತ ಹೇಳಿದ್ದೆ. ಸೊ ಹಂಗೆ ಯಾರು ಮಾತಾಡಿಲ್ಲ. ಬಿಡಿ, ಅದ್ರ ಪಾಡದವ್ರನ್ನ ಹೇಳ್ಕೊಂಡಿರ್ತಾರೆ. ಜನ ಏನು ನಮ್ಗೆ ನಂಬರ್ ಕೊಡ್ತಾರೆ, ಏನ್ ಆಶೀರ್ವಾದ ಮಾಡ್ತಾರೆ, ಗೆಲ್ತಾರೆ, ಸೋಲ್ತಾರೆ, ಅವೆಲ್ಲ ನಡೀತಾ ಇರ್ತದೆ. ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ, ಎಲ್ಲರೂ ಸೋತವ್ರೆ, ಎಲ್ಲರೂ ಗೆದ್ದಿದ್ದಾರೆ. ಬಿಹಾರದ ಚುನಾವಣೆಯ ಫಲಿತಾಂಶ ರಾಜ್ಯದ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಚರ್ಚೆಗಳು ನಡೀತದೆ. ಯಾವ ಚರ್ಚೆನೂ ಬೇಡ, ಯಾವ ಪರಿಣಾಮನೂ ಬೀರಲ್ಲ. ಕರ್ನಾಟಕ ಈಸ್ ಎ ಲೀಡರ್ ಆಫ್ ಡೆವಲಪ್ಮೆಂಟ್, ಎ ಲೀಡರ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಗೆ, ಆರ್ಥಿಕ ಬದಲಾವಣೆಗೆ, ಆಡಳಿತಕ್ಕೆ ನಮ್ಮದೇ ಆದಂತ ಒಂದು ಶಿಸ್ತಿನ ಬದ್ಧತೆಯ ಸರ್ಕಾರ. ಈ ಒಂದು ಫಲಿತಾಂಶ ಈಗ ತಾನೇ ನೋಡಿ ಯಾಕೆ ಬಂದ್ರು ಅವರು. ಫಾರಿನ್ ಮಿನಿಸ್ಟರ್ ವಾಂಟೆಡ್ ಟು ಕಮ್ ಟು ಬೆಂಗಳೂರು. ನನ್ನ ಮೀಟ್ ಮಾಡ್ತದೆ, ಚೀಫ್ ಮಿನಿಸ್ಟರ್ ಮೀಟ್ ಮಾಡ್ತದೆ. ಸರ್, ಶರಾವತಿ ಬಂದರು ಮತ್ತು ಮೇಕೆದಾಟು ಯೋಜನೆ ಸಂಪುಟಕ್ಕೆ ಕೇಂದ್ರ ಪರಿಸರ ಇಲಾಖೆಯವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀರಿನ ಹೆಜ್ಜೆ 4ನೇ ತಾರೀಕು ನಂದೊಂದು ಪುಸ್ತಕ ಬಿಡುಗಡೆ ಇದೆ. 4ನೇ ತಾರೀಕು ಬ್ಯಾಂಗ್ಳೂರ್ 14 ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅವರು ಬಂದು ನೋಡ್ಕೊಂಡು ಹೋದಂತ ದಿನ, ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತ ಅವರ ಜನ್ಮದಿನ. ಅವತ್ತು ಪುಸ್ತಕ ನನ್ನ ನೀರಿನ ಹೆಜ್ಜೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮಾದಾಯಿ ವಿಚಾರ ಇರ್ಬೋದು, ಶರಾವತಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಮಾತಾಡೋಣ. ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಅವರು 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು. ಈಗ 2028ರವರೆಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ. ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನಾನು ಅವರೇ ಮುಖ್ಯಮಂತ್ರಿ ಹೇಳ್ತಾರೆ. ಬಹಳ ಸಂತೋಷ. ತಪ್ಪೇನಿದೆ, ಮುಖ್ಯಮಂತ್ರಿ ಇದ್ದಾರೆ, ಇರ್ಲಿ. ನಾವು ಯಾರು ಬೇಜಾರು ಮಾಡ್ಕೊಳ್ತಾ ಇಲ್ಲ, ಜೊತೆ ಕೆಲಸ ಮಾಡ್ತಾ ಇದೀವಿ ಒಟ್ಟಿಗೆ.